ಹೃದಯದ ಮತ್ತೆ ಇದು ಮೌಢ್ಯದ ನಾವರಣ. ಹಾಯ್, ಗುರುತು ಸಿಗ್ಲಿಲ್ವಾ? Face seems familiar, but I'm not in a position to place you. Anyway, ಏನಾಗಬೇಕು? ನಾನು ಗೌರವ್, ನಿನ್ನ ಕಾಲೇಜಲ್ಲೇ ಓದಿದ್ದು. ನಿನ್ಗಿಂತ 2 ವರ್ಷ ಸೀನಿಯರು. ಹಾ, ನೆನಪಿಗೆ ಬಂತು. ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಲಿಲ್ಲ, ಸ್ಟಡೀಸ್ ಡಿಸ್ಕಂಟಿನ್ಯೂ ಮಾಡಿದ್ರಿ ಅಂತಂದ್ರು ಇಲ್ವಾ? ಹೇಳಿ. ಒಳಗ್ ಬರ್ಬೋದಾ? ನಿನ್ನಷ್ಟು ಬುದ್ಧಿ ಇಲ್ಲಮ್ಮ ನಂಗೆ. ಕಷ್ಟಪಟ್ಟು 2ನೇ ಅಟೆಂಪ್ಟಲ್ಲಿ PUC ಪಾಸ್ ಆಗಿದ್ದೀನಿ. ಅಪ್ಪ ಗವರ್ಮೆಂಟ್ ಕಾಂಟ್ರಾಕ್ಟ್ರು, ನಿಮ್ಮಪ್ಪಂಗೆ ಬಹಳ ಸ್ನೇಹಿತರು. ಇಬ್ರು ಪಾರ್ಟ್ನರ್ಸು, ಸರ್ಕಾರ ಲೂಟಿ ಮಾಡೋದ್ರಲ್ಲಿ. ನನಗೇನು ಓದೋ ಇಂಟ್ರೆಸ್ಟ್ ಇರಲಿಲ್ಲ. ಅಪ್ಪ ಡೊನೇಷನ್ ಕೊಟ್ಟು ಸೇರಿಸಿದ್ರು. ನಮ್ಮಲ್ಲಿ MBBS ಮಾಡಿದ್ರೆ ಒಳ್ಳೆ ಡೌರಿ ಸಿಗತ್ತೆ. ಕಷ್ಟಪಡ್ತಿದ್ದೀನಿ. ಪಾಸ್ ಅಂತ ಆದ್ರೆ ಒಂದಷ್ಟು ವರದಕ್ಷಿಣೆ ತಗೊಂಡು ಮದುವೆ ಆಗಿ ಸೆಟ್ಲ್ ಆಗ್ತೀನಿ. ಏನ್ ಮಾಡ್ತೀಯ? ನಿನ್ನಷ್ಟು ಇಂಟೆಲಿಜೆಂಟ್ ಅಲ್ಲ. ಇದ್ದಿದ್ರೆ ಕೋಟಿ ಕೋಟಿ ದುಡ್ದಿರ್ತಿದ್ದೆ. ದಯವಿಟ್ಟು ಏಕವಚನದಲ್ಲಿ ಮಾತಾಡಿಸ್ಬೇಡಿ, ನನಗಿಷ್ಟ ಆಗಲ್ಲ. ನಾನು ಎಲ್ರೂ ಹಾಗೆ ಮಾತಾಡ್ಸೋದು. ಇಟ್ಸ್ ಎ ಸೈನ್ ಆಫ್ ಇಂಟಿಮೆಸಿ. ಪ್ಲೀಸ್, ನನಗಿಷ್ಟ ಆಗಲ್ಲ. ಅಪ್ಪ ಹೇಳ್ತಿದ್ರು ನೀನ್ ತುಂಬಾ ಆರಗೆಂಟ್ ಅಂತ. ಯಾ, ಯು ಆರ್ ಆರಗೆಂಟ್. ವಿಲ್ ಯು ಪ್ಲೀಸ್ ಶಟ್ ಅಪ್? ನೋಡಕ್ಕೆ ಬಹಳ ಚೆನ್ನಾಗಿದ್ಯಾ. ಕೋಪಿಸ್ಕೊಂಡಾಗ ಇನ್ನೂ ಚೆನ್ನಾಗಿ ಕಾಣ್ತೀಯ. ಇಟ್ಸ್ ಎ ಕಾಂಪ್ಲಿಮೆಂಟ್ ಬೇಬಿ. ಸಂತೋಷ ಪಡ್ಬೇಕು. ವಿಲ್ ಯು ಪ್ಲೀಸ್ ಶಟ್ ಅಪ್ ಅಂಡ್ ಗೆಟ್ ಔಟ್? Otherwise, I'm going to throw you out. ಸಾರಿ. ಬಂದ್ ಕೆಲಸ ಹೇಳಿ ಹೋಗ್ತೀನಿ. ನೀನ್ MD ಸೇರ್ತಿದ್ಯಂತೆ ಗೈನಕಾಲಜಿ. ನಿಮ್ಮಪ್ಪ ಹುಡುಕಿರೋ ಕಾಲೇಜಲ್ಲಿ ಪೇಮೆಂಟ್ ಸೀಟ್ಗೆ 1 ಕೋಟಿ ಕೊಡಬೇಕು. ಸೊ ಕಾಲೇಜ್ ನಡೆಸ್ತಿರೋದು ಒಂದು ಟ್ರಸ್ಟ್. ಆ ಟ್ರಸ್ಟ್ಗೆ 1 ಕೋಟಿ ಡೊನೇಷನ್ ಕೊಟ್ಟು ರಸೀತಿ ಹರಿಸಿದ್ರೆ ಕಾಲೇಜಲ್ಲಿ ಸೀಟ್ ಸಿಗತ್ತೆ. ಹೌ ಆರ್ ಯು ಇನ್ವಾಲ್ವ್ಡ್? ನಿಮ್ಮಪ್ಪ ಸರ್ಕಾರಿ ಕೆಲಸದಲ್ಲಿದ್ದಾರೆ. ಡೊನೇಷನ್ ಕೊಟ್ಟು ಅವ್ರ ಹೆಸರಲ್ಲಿ ರಸೀತಿ ಹರಿಸಿದ್ರೆ ಹಣ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಕೆಲಸ ಹೋಗುತ್ತೆ. ಅದಕ್ಕೆ ಅವರು ನಮ್ಮಪ್ಪಂಗೆ ಹೇಳಿದ್ರು, ನಮ್ಮಪ್ಪ 1 ಕೋಟಿ ಕಟ್ಟಿದ್ದಾನೆ, ರಸೀತಿ ಹರಿಸಿದ್ದಾನೆ, ಕೊಟ್ಟು ಬಾ ಅಂದ. ತಗೊಂಡ್ ಬಂದೆ. ಇಲ್ಲಿಟ್ಟು ಹೋಗ್ತೀನಿ. ಇದನ್ನ ತಗೊಂಡು ಹೋದ್ರೆ ಕಾಲೇಜಲ್ಲಿ ಅಡ್ಮಿಷನ್ ಆಗುತ್ತೆ. ಏನೋ ಬರ್ಲಾ? ಅದೃಷ್ಟ ಮಾಡಿದ್ಯಾ.
ಸರ್ಕಾರಿ ಸೇವೆಯಲ್ಲಿರೋ ಅಧಿಕಾರಿಗೆ ಮಗಳಾಗಿ ಹುಟ್ಟಿದ್ಯಾ. ನಿನ್ನಪ್ಪ ಜೇಬು ಕೈ ಹಾಕೋ ಅವಶ್ಯಕತೆನೇ ಇಲ್ಲ. ಯಾರೋ ಫೀಸ್ ಕೊಡ್ತಾರೆ, ಯಾರೋ ಪುಸ್ತಕ ಕೊಡಿಸ್ತಾರೆ, ಯಾರೋ ಬಟ್ಟೆ ಕೊಡಿಸ್ತಾರೆ, ಯಾರೋ ಒಡವೆ ಕೊಡಿಸ್ತಾರೆ. ಯಾರೋ ಮದುವೆ ಮಾಡ್ತಾರೆ, ಇನ್ಯಾರೋ. ನೀನ್ ಮರ್ಯಾದೆ ಕೊಟ್ಟು ಮಾತಾಡು ಅಂತೀಯ, ನಂಗೆ ಮನ್ಸೇ ಬರಲ್ವಲ್ಲೇ. ಅಲ್ದೆ ನಾನು ಯಾವ ಹೆಂಗಸರನ್ನು ಬಹುವಚನದಲ್ಲಿ ಸಂಬೋಧಿಸೇ ಇಲ್ಲ. ಅಮ್ಮನ್ನೇ ಹೋಗೆ ಬಾರೆ ಅಂತಿದ್ದೆ, ಇನ್ನು ನಿನಗೆ ಗೌರವ ಕೊಡ್ತೀನಾ? ಬರ್ತೀನಿ, ರಸೀತಿ ತೆಗೆದಿಟ್ಕೋ. MD ಗೈನಕಾಲಜಿ. ಬರ್ಲಾ? ತಂಗಿ ಎದುರಿಗೆ ನಿಂತು ಸೋಲಿಸಿ ನಗ್ತಾಳೆ. ಮಗಳು ನಿನ್ನ ಯೋಗ್ಯತೆ ಇಷ್ಟೇನಾ ಅಂತಾಳೆ. ಅಧಿಕಾರಕ್ಕೆ ಗೆಲುವು ಅಲ್ವಾ? ಸೋತ್ ಬಿಡಿ. ಸ್ವಂತ ಅಪ್ಪ, ಅಮ್ಮ, ತಂಗಿ ಮತ್ತು ಮಗಳು ಇದನ್ನ ಬಗೆಹರಿಯಲ್ಲ ಭಾವ. ಮಾವ ಆಸ್ತಿ ವಿಷಯನ ನೀವ್ ಅಂದ್ಕೊಂಡಾಗ ಮಾಡಲ್ಲ. ಮೊದಲು ಹಠಕ್ ಬಿದ್ದಿದ್ದಾರೆ ಅನ್ಕೊಂಡೆ. ನಿಧಾನವಾಗಿ ಅರ್ಥ ಆಗ್ತಿದೆ. ಅವರಿಗೆ ಭಯ ಬಂದಿದೆ. ಭಯಕ್ಕೆ ಬಿದ್ದ ಮನುಷ್ಯ ತರ್ಕಬದ್ಧವಾಗಿ ಯೋಚಿಸಲ್ಲ. ಅವರಿಗೆ ಜೈಲಾಗತ್ತೆ ಅನ್ನೋ ಭಯ. ಅವ್ರ ಕಥೆ ಬಿಡು, ನನ್ನ ಪರಿಸ್ಥಿತಿ ಹೇಳು. ಅರ್ಥವಾಗತ್ತೆ ಭಾವ. 1 ಕೋಟಿಯಷ್ಟು ಹಂಚಿದ್ದೀರಿ. ಬರೀ ಹಣದ ವಿಷಯ ಅಲ್ಲ, ನನ್ನ ಮರ್ಯಾದೆ ಪ್ರಶ್ನೆ ಕೂಡ. ಊರಲ್ಲಿ ನಾಯ್ಡುಗೆ ಹೇಳಿದ್ದೆ, ಆಸ್ತಿ ಮಾರಾಟ ಏನು ಆಗಲ್ಲ, ಮಗಳಿಗೆ ಬರುತ್ತೆ ಅಂತ. ಈಗ ಅವನು ಆಡ್ಕೊಂಡು ತಿರುಗ್ತಾನೆ. ಸ್ಮೃತಿ ಚಿಕ್ಕ ವಯಸ್ಸಿಂದಲೇ ಹೀಗೆ, ಬುದ್ಧಿ ಜಾಸ್ತಿ. ಮನೆಯಲ್ಲಿ ನಾನೇ ಹಿರಿಮಗ, ಹೆಚ್ಚು ಕಮ್ಮಿ ರಾಜಕುಮಾರ. ಸ್ಮೃತಿ ಹುಟ್ಟೋವರೆಗೂ ನಾನು ಹೇಳಿದ್ದೇ ಆಗಬೇಕು. ಇಂಥದ್ದು ಬೇಕು ಅಂತ ಹಠ ಹಿಡಿದ್ರೆ ಅದು ದಕ್ಕೋವರೆಗೂ ಸರದಿ. ಸ್ಮೃತಿ ಹುಟ್ಟಿದ್ಲು, ಅವಳೇ ಮುಖ್ಯ ಆಗೋದ್ಲು. ಮೊದಲ ಏಟು ನಾನು ನಮ್ಮಪ್ಪನಿಂದ ತಿಂದಿದ್ದು ಸ್ಮೃತಿ ಹುಟ್ಟಿದ ಮೇಲೇನೆ. ಆ ವಯಸ್ಸಲ್ಲೇ ಕಾಡಿತ್ತು ಇವಳು ನನಗೆ ಶತ್ರು. ಬಿಡಿ ಭಾವ. ಬಾಲ್ಯದ ಮನಸ್ಸಿನ ಭಾವಗಳಿಗೆ ಈ ವಯಸ್ಸಲ್ಲಿ ಅರ್ಥ ಇದೆಯಾ? ಇದೇ. ಅವತ್ತು ಕಾಡಿದ್ಲು, ಇವತ್ತು ಕಾಡ್ತಿದ್ದಾಳೆ. ಆಸ್ತಿ ವಿಷಯದಲ್ಲಿ ನಾನು ಸೋತ್ರೆ ಅವಳು ಗೆದ್ದು ನಿಲ್ತಾಳೆ. ಸಾಲದ್ದಕ್ಕೆ ಸ್ವಂತ ಮಗಳು ಶತ್ರುವಾಗಿ ನಿಂತಿದ್ದಾಳೆ. ಎದುರಿಗೆ ನಿಂತು ಕುಡಿಗಣ್ಣಲ್ಲಿ ನೋಡಿ ಹುಸಿ ನಗೆ ನಗ್ತಾಳೆ. ನೀನು ಸೋತೆ, ನಾನು ಗೆದ್ದೆ ಅಂತ ಹುಸಿ ನಗೆ ನಗ್ತಾಳೆ. ಇರಿಟೇಟ್ ಆಗುತ್ತೆ. ಹಾಕಿದ ಹಣ ಎಲ್ಲೂ ಹೋಗಲ್ಲ ಭಾವ. ಮಾವ ಆಸ್ತಿ ಮಾರಿ ಹಂಚ್ತಾರೆ. ನಿಮ್ಮ ಹಣ ನಿಮಗೆ ಕೊಡ್ತೀನಿ. ಇದು ಹಣ ಅಲ್ಲ, ಅಧಿಕಾರ.
ಸರ್ಕಾರದ ಒಂದು ಇಲಾಖೆಗೆ ನಾನು ಕಾರ್ಯದರ್ಶಿ. ಬೆಳಗಾಗೆದ್ದು ರಸ್ತೆಗೆ ಬಂದ್ರೆ ಕಾರ್ ಇರುತ್ತೆ, ಒಳಗಿರೋನು ಎದ್ದು ಬಂದು ಬಾಗ್ಲು ತೆಗಿತಾನೆ. ಆಫೀಸ್ಗೆ ಹೋಗಿ ನಿಂತ್ರೆ ಅಕ್ಕಪಕ್ಕದವರು ಜಾಗ ಬಿಡ್ತಾರೆ, ಕೈ ಕಟ್ಟಿ ನಿಲ್ತಾರೆ. ಒಂದು AC ರೂಮು, ಅದಕ್ಕೆ ಅಟ್ಯಾಚ್ಡ್ ಬಾತ್ರೂಮು, ಅದು ಅಧಿಕಾರ. ಬೇಕಾದ್ದು ಸಿಗುತ್ತೆ, ಬೇಕಾದ್ದು ತಿನ್ನಬಹುದು, ಬೇಕಾದ್ದು ಕುಡಿಬಹುದು, ಬೇಕಾದ್ದು ಮಾಡಬಹುದು. ಅಧಿಕಾರ. ಅಪ್ಪ ಒಪ್ಪಲ್ಲ, ಅಮ್ಮ ವಿರುದ್ಧವಾಗಿ ನಿಲ್ತಾಳೆ, ತಂಗಿ ಎದುರಿಗೆ ನಿಂತು ಸೋಲಿಸಿ ನಗ್ತಾಳೆ. ಮಗಳು ನಿನ್ನ ಯೋಗ್ಯತೆ ಇಷ್ಟೇನಾ ಅಂತಾಳೆ. ಅಧಿಕಾರಕ್ಕೆ ಗೆಲುವು ಅಲ್ವಾ? ಸೋತ್ ಬಿಡಿ. ಸ್ವಂತ ಅಪ್ಪ, ಅಮ್ಮ, ತಂಗಿ ಮತ್ತು ಮಗಳು. ಅಶೋಕನ ಕತೆ ಗೊತ್ತಾ? ಅಪ್ಪನ್ನ ಸರಿಸ್ತಾನೆ, ತಮ್ಮಂದ್ರನ್ನ ಕೊಲ್ಲಿಸ್ತಾನೆ, ಎದುರಿಗೆ ನಿಂತ ಶತ್ರುಗಳನ್ನ ಕೊಚ್ಚುತ್ತಾನೆ, ರಕ್ತದ ಕೋಡಿ ಹರಿಸಿ ತಾನು ಚಕ್ರವರ್ತಿ ಮಿಕ್ಕವರೆಲ್ಲ ದಾಸರು ಅನ್ನೋ ಸ್ಥಿತಿಗೆ ಮುಟ್ಟಿಸ್ತಾನೆ. ಮೊದಲೇ ಶಾಂತಿ ಮಂತ್ರ ಬೋಧಿಸಬಹುದಿತ್ತು, ಹಾಗೆ ಮಾಡಲ್ಲ. ಯಾಕೆ ಹೇಳು? ಮೊದಲೇ ಶಾಂತಿ ಮಂತ್ರ ಬೋಧಿಸಿದ್ರೆ ಇವನು ಅಶಕ್ತ, ಷಂಡ ಅಂತ ಮಿಕ್ಕೋರು ಇವನನ್ನ ಕೊಂದಿರೋರು. ಅದಕ್ಕೆ ಮೊದಲು ಶಕ್ತಿ ಪ್ರದರ್ಶಿಸಿ ಶತ್ರುಗಳನ್ನ ನಿವಾರಿಸಬೇಕು, ರಕ್ತದ ಕೋಡಿ ಹರಿಸಬೇಕು, ಸುತ್ತಲಿದ್ದವರ ಮನಸ್ಸಿನಲ್ಲಿ ಭಯ ಬಿತ್ತಬೇಕು, ಸರ್ವಾಧಿಪತ್ಯ ಸಾಧಿಸಿ ನಂತರ ಶಾಂತಿ ಮಂತ್ರ. ನಾನು ಕುರುಬ, ನೀವು ಕುರಿಗಳು. ನಾನು ಶಾಂತವಾಗಿ ಕಾಯ್ತೀನಿ, ನೀವು ಶಾಂತವಾಗಿ ಮೇಯ್ಕೊಂಡಿರಿ. ಹಾಲು ಬೇಕಾದಾಗ ಕರ್ಕೋತೀನಿ, ತುಪ್ಪ ಬೇಕಾದಾಗ ಹೆರ್ಕೋತೀನಿ, ಚರ್ಮ ಬೇಕಾದಾಗ ಸುಲ್ಕೋತೀನಿ, ಮಾಂಸ ಬೇಕಾದಾಗ ಕಡಿತೀನಿ. ಇದಲ್ವಾ ಅಧಿಕಾರ? ಸಂಬಂಧಪಟ್ಟವರೆಲ್ಲ ಸ್ವಂತ ರಕ್ತ ಭಾವ. ಅದನ್ನ ಹರಸಿದ್ರನೇ ಜಗತ್ತಿಗೆ ಗೊತ್ತಾಗೋದು. ನಾನು ನಿರ್ಭಾವುಕ, ಎದುರಿಗೆ ಬಿದ್ರೆ ಸಂಕೋಚ ಇಲ್ಲದೆ ನಿವಾರಿಸ್ತೀನಿ. ಭಯ ಬರುತ್ತೆ, ಸ್ವಂತ ರಕ್ತನೇ ಬಿಡಲ್ಲ, ಕಂಡೋರ್ನೇ ಬಿಡ್ತಾನ. ನೀನು ಈ ಹಣ ವಾಪಸ್ ಕೊಡಬೇಡ. ಅಪ್ಪ ಪ್ರಾಮಾಣಿಕತೆ ಪಾಠ ಮಾಡ್ತಾನೆ, ತಂಗಿ ಶ್ರುತಿ ಹಿಡಿತಾಳೆ, ಮಗಳು ಹಾಡ್ತಾಳೆ. ನಿನಗಿದು ಅರ್ಥವಾಗಲ್ಲ. ಈ ತಳಿ ಬೆಳಿಬಾರ್ದು, ಬೆಳೆದು ನಿಂತ್ರೆ ನನ್ನ ಬುಡಕ್ಕೆ ಬರುತ್ತೆ, ಜೈಲಿಗೆ ಕಳಿಸ್ಬಿಡ್ತಾರೆ. ಮೊಳಕೆಯಲ್ಲೇ ಮುರಿಬೇಕು. ಬಾಹುಬಲಿ ಕಥೆ ಗೊತ್ತಾ? ಅಧಿಕಾರ ಮೆರೆಸಿ, ಶಕ್ತಿ ಪ್ರದರ್ಶಿಸಿ, ಸ್ವಂತದವ್ರನ್ನ ಸೋಲಿಸಿ ನೆಲ ಕಚ್ಚಿಸಿ ನಂತರ ತ್ಯಾಗಕ್ಕೆ ನಿಂತದ್ದು, ಬತ್ತಲಾದದ್ದು. ಮುರಿದು ಸೋಲಿಸಿ ನಂತರ ಕ್ಷಮೆ, ಅದು ಶಕ್ತಿ, ಅದು ಅಧಿಕಾರ. ನಿನಗೆ ಗೊತ್ತಾಗಲ್ಲ? ಹೋಗು.
ಹಲೋ ಹಲೋ ಹೂಸ್ ದಿಸ್? ಹಲೋ 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 ಹೂಸ್ ದಿಸ್? ಹಲೋ 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 ಯಾರು? ವಾಯ್ಸ್ ಚೆನ್ನಾಗಿದೆ. ಏನ? ಕೇಳ್ತಾನೇ ಇರಬೇಕು ಅನ್ಸತ್ತೆ. ಹೂ ಇಸ್ ದಿಸ್? ಬೆಳಗ್ಗೆ ಬಂದಿದ್ದೆ, ನೋಡ್ಕೊಂಡು ಹೋದೆ. ಅದೇನೋ ಗೊತ್ತಿಲ್ಲ, ಕಾಡ್ತಿದ್ದಿ. ಕುಡ್ದಿದ್ದೀನಿ, ಆದ್ರೂ ನಿದ್ದೆ ಹತ್ತುತ್ತಿಲ್ಲ. ಕ್ಯಾನ್ ವಿ ಮೀಟ್? ನಾಳೆ ಎಲ್ಲಾದ್ರೂ ಭೇಟಿ ಆಗ್ಬೋದಾ? ಗೌರವ್? ಗೌರವ್ ಇಸ್ ಇಟ್? ಗೌರವ್ ತಾನೆ ಬೆಳಗ್ಗೆ ಬಂದಿದ್ರಲ್ಲ. ಡೋಂಟ್ ಬಿಹೇವ್ ಲೈಕ್ ದಿಸ್. ನನಗೆ ಇಷ್ಟ ಆಗಲ್ಲ.
ಕವಿತಕ